ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಲೇಪಾಕ್ಷಿ ಪೌರಾಣಿಕವಾಗಿಯೂ ಐತಿಹಾಸಿಕವಾಗಿಯೂ ಪ್ರಸಿದ್ಧಿ ಪಡೆದ ಸ್ಥಳ. ಇದೇ ಸ್ಥಳದಲ್ಲೇ ಸೀತೆಯನ್ನು ಅಪಹರಿಸಿಕೊಂಡು ಹೊರಟ ರಾವಣನನ್ನು ಜಟಾಯು ತಡೆದದ್ದು, ಆತನೊಂದಿಗೆ ಹೋರಾಟ ಮಾಡಿದ್ದು, ರಕ್ಕೆ ಕತ್ತರಿಸಿಕೊಂಡು ಬಿದ್ದದ್ದು. ಕೊನೆಗೆ ರಾವಣ ಸೀತೆಯನ್ನು ಹೊತ್ತೊಯ್ದ ಸುದ್ದಿಯನ್ನು ರಾಮನ ಕಿವಿಗೆ ಮುಟ್ಟಿಸಿ ಪ್ರಾಣ ಬಿಟ್ಟದ್ದು. ಈ ಜಟಾಯು ಪಕ್ಷಿಯ ಕಾರಣದಿಂದ ಈ ಸ್ಥಳವನ್ನು ಲೇಪಾಕ್ಷಿ ಎಂದು ಕರೆಯಲಾಗುತ್ತಿದೆ ಎನ್ನುವುದು ಒಂದು ಪ್ರತೀತಿ. ಇದೇ ಹಿನ್ನೆಲೆಯಲ್ಲಿ ಇಲ್ಲೊಂದು ಜಟಾಯು ಥೀಮ್ ಪಾರ್ಕ್ ಕೂಡ ನಿರ್ಮಾಣವಾಗಿದೆ. ಲೇಪಾಕ್ಷಿ ಎಂದು ಹೆಸರು ಬರಲು ಮತ್ತೊಂದು ಕಾರಣ ಇಲ್ಲಿರುವ ವೀರಭದ್ರ ದೇವಾಲಯದ್ದು. ಇದು ಕ್ರಿಸ್ತಶಕ 1538ರಲ್ಲಿ ವಿಜಯನಗರ ಆಡಳಿತಾವಧಿಯಲ್ಲಿ ಕಟ್ಟಲಾದ ಅದ್ಭುತ ಕಲೆಗಾರಿಕೆ ದೇವಾಲಯ.